ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಮಕರ ಸಂಕ್ರಮಣದ ವೇಳೆ ಗಡದಂ ಗಿರಿ ಪ್ರದಕ್ಷಿಣೆ. ಗಡದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಗಳೊಂದಿಗೆ ಗಿರಿ ಪ್ರದಕ್ಷಿಣೆ. 16 ಗ್ರಾಮಗಳಲ್ಲಿ ಮೆರವಣಿಗೆ, ವಿಶೇಷ ಪೂಜೆಗಳು. ಪಡಿತರ ಚೀಟಿಗಳ ರದ್ದು, ಬಿಪಿಎಲ್ ಕಾರ್ಡುಗಳು ಎಪಿಎಲ್ಗೆ ಬದಲಾಯಿಸಿ ಬಡವರಿಗೆ ಅನ್ಯಾಯ ಸರ್ಕಾರ. ಗುಡಿಬಂಡೆ ತಾಲೂಕಿನಲ್ಲಿ 669 ಪಡಿತರ ಚೀಟಿಗಳ ರದ್ದು. ಸರ್ಕಾರದ ಕ್ರಮ ಖಂಡಿಸಿ ಗುಡಿಬಂಡೆಯಲ್ಲಿ ಸಿಪಿಎಂ ಪ್ರತಿಭಟನೆ. ಯಾವುದೇ ನಾಯಕ ಕೀಳು ಮಟ್ಟದ ಭಾಷೆ ಬಳಸುವುದು ಸರಿಯಲ್ಲ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ವಿರುದ್ಧ ಕಾಂಗ್ರೆಸ್ ಮುಖಂಡ ರಾಜೇಗೌಡ ವರ್ತನೆಗೆ ಸಚಿವ ಸುಧಾಕರ್ ಅಸಮಾಧಾನ. ವಾರ್ತೆಗಳ ವಿವರ. ಐತಿಹಾಸಿಕ ಪ್ರಸಿದ್ಧ ಶ್ರೀ ಕ್ಷೇತ್ರ ಗಡಿದಂ ಭೂನೀಳ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಪವಿತ್ರ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಮಾಡುವುದು ಧಾರ್ಮಿಕ ಆಚರಣೆಯಾಗಿದ್ದು, ಇದು ಪಾಪಗಳ ನಿವಾರಣೆ, ಆಸೆಗಳ ಈಡೇರಿಕೆ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾಡಲಾಗುತ್ತದೆ ಎಂದು ವೇದ ಪಂಡಿತ್ ಶೇಷಾದ್ರಿ ಸ್ವಾಮಿ ಹೇಳಿದರು. ಬಾಗೇಪಲ್ಲಿ ಹೊರವಲಯದ ಶ್ರೀ ಕ್ಷೇತ್ರ ಗಡದಂ ದೇವಾಲಯದಲ್ಲಿ ಗಿರಿ ಪ್ರದಕ್ಷಿಣೆ ಉತ್ಸವ ಮೂರ್ತಿಗಳಿಗೆ ವೇದ ಮಂತ್ರಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಉತ್ಸವ ಮೂರ್ತಿಗಳ ಪಲ್ಲಕ್ಕಿಗೆ ಚಾಲನೆ ನೀಡಿ ಮಾತನಾಡಿದ ವೇದ ಪಂಡಿತ್ ಶೇಷಾದ್ರಿ ಸ್ವಾಮಿ, ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾದ ಗಿರಿ ಪ್ರದಕ್ಷಿಣೆ ರಾತ್ರಿ 9 ಗಂಟೆಗೆ ಸ್ವಾಮಿ ಅವರ ಸನ್ನಿಧಿ ತಲುಪುತ್ತದೆ. ಉತ್ಸವ ಮೂರ್ತಿಗಳ ಪಲ್ಲಕ್ಕಿಗೆ 100 ಭಕ್ತರ ಸಮೂಹದೊಂದಿಗೆ ಗಡದಂ ಕ್ಷೇತ್ರದ ಸುತ್ತಮುತ್ತಲಿನ ಕೊಂಡವಾರಪಲ್ಲಿ, ಬಾಗೇಪಲ್ಲಿ, ಗೌನಿಪಲ್ಲಿ, ಯಗವಂಡ್ಲಕೆರೆ, ಪಾತಬಾಗೇಪಲ್ಲಿ, ಕದಿರನ್ನಗಾರಪಲ್ಲಿ, ಮಲ್ಲಸಂದ್ರ, ಚಿಗುರುಗುಂಡ್ಲಪಲ್ಲಿ ಗ್ರಾಮಗಳ ಮೂಲಕ ಗಿರಿ ಪ್ರದರ್ಶನ ನಡೆಯುತ್ತದೆ. ಮುಖ್ಯವಾಗಿ ಗಿರಿ ಪ್ರದಕ್ಷಿಣೆ ಕೇವಲ ದೈಹಿಕ ಪ್ರಯಾಣವಲ್ಲ, ಇದು ಆಳವಾದ ಆಧ್ಯಾತ್ಮಿಕ ಅನುಭವ ಮತ್ತು ಪ್ರತಿ ಹೆಜ್ಜೆಯು ಸಂತೋಷ ಮತ್ತು ಮೋಕ್ಷದ ಕಡೆಗೆ ಕೊಂಡೊಯ್ಯುತ್ತದೆ ಎಂಬುದು ಹಿರಿಯರ ವಾಡಿಕೆ ಮತ್ತು ಸಂಪ್ರದಾಯವಾಗಿದೆ ಎಂದರು. ಉತ್ತರಾಯಣ ಈ ಒಂದು ಪುಣ್ಯಕಾಲದಲ್ಲಿ ನಿನ್ನೆ ದಿವಸ ವಿಶೇಷವಾಗಿ ಸಂಕ್ರಾಂತಿಯ ಒಂದು ಹಬ್ಬವನ್ನು ವಿಶೇಷವಾಗಿ ನಾವೆಲ್ಲ ಕೂಡ ನಾಡಿನಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ಕೊಂಡ್ಬಂದ್ವಿ. ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಪ್ರಕಾರವಾಗಿ ಶ್ರೀ ಕ್ಷೇತ್ರ ಗಡಿದಂ ಭೂನಿಲಾ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಒಂದು ವಿಶೇಷವಾಗಿ ಒಂದು ಗಿರಿ ಪ್ರದಕ್ಷಿಣೆ ಈ ಒಂದು ಮಹೋತ್ಸವದ ಒಂದು ಕಾರ್ಯಕ್ರಮ ಇವತ್ತು ದಿವಸ ನಾವು ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ನಮ್ಮ ಇರತಕ್ಕಂಥ ಈ ಒಂದು ಗಡಿದಂ ಬೆಟ್ಟದ ಒಂದು ಸುತ್ತಮುತ್ತಲಿನ ಇರತಕ್ಕಂಥ ಗ್ರಾಮಗಳಿಗೆ ಎಲ್ಲ ಒಂದು ಪುರಪ್ರವೇಶವನ್ನು ಮಾಡಿ ಆ ಒಂದು ಸ್ಥಳದಲ್ಲಿ ಗ್ರಾಮಸ್ಥರಿಂದ ಒಂದು ಸ್ವಾಮಿಗೆ ವಿಶೇಷವಾಗಿ ಪೂಜೆ ಎಲ್ಲ ಕೂಡ ನಡೆಸಿ ಇವತ್ತು ದಿವಸ ಮಧ್ಯಾಹ್ನ ಕಾಲದಲ್ಲಿ ಯಗವಂಡ್ಲಕೆರೆ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಸನ್ನಿಧಾನದಲ್ಲಿ ಆ ಒಂದು ಸೀತಾರಾಮರ ಒಂದು ರಾಮರ ಒಂದು ಸನ್ನಿಧಾನದಲ್ಲಿ ಸ್ವಾಮಿಗೆ ಒಂದು ಷೋಡಶೋಪಚಾರ ಪೂಜೆ ಎಲ್ಲ ಕೂಡ ಮಾಡಿ ಅಲ್ಲಿನಿಂದ ಹೊರಟು ಈಗ ಪಾತಬಾಗೇಪಲ್ಲಿ, ಅದೇ ಥರದಲ್ಲಿ ಕದರಂಗಾರಪಲ್ಲಿ, ಮಲಸಂದ್ರ ಮೊದಲುಗೊಂಡು ಜಕ್ನಾಪಲ್ಲಿ, ಬಾಗೇಪಲ್ಲಿಯಿಂದ ಗೌನಪಲ್ಲಿಯಿಂದ ಈ ಒಂದು 7 ಗ್ರಾಮಗಳು ನಾವು ವಿಶೇಷವಾಗಿ ದಿವಸ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಕಡೆಗೆ ನಾವು ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಸೇರ್ತಾ ಇದ್ದೀವಿ. ಈ ಒಂದು ಗ್ರಾಮಗಳಲ್ಲಿ ಅನಾದಿ ಕಾಲದಿಂದಲೂ ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಒಂದು ಭಕ್ತರು ತುಂಬ ಜನ ಇದ್ದಾರೆ. ಮೊದಲಿಂದ ಕೂಡ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಬರ್ತಾ ಇದ್ದು ಅವರ ಒಂದು ಮನಸ್ಸಿಗೆ ಒಂದು ಸ್ವಾಮಿಯಲ್ಲಿ ಬೇಡಿಕೊಂಡು ನಮ್ಮ ಗ್ರಾಮಕ್ಕೆ ಸ್ವಾಮಿಯನ್ನು ತರಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಅವ್ರು ಕೇಳಿದ್ರೋ ಆವತ್ತಿನಿಂದ ಸಂಕ್ರಾಂತಿ ಹಬ್ಬದ ಮಾರನೇ ದಿವಸ ನಾವೇನು ಮಾಡಿದ್ವಿ, ಒಂದು ಗಿರಿ ಪ್ರದಕ್ಷಿಣೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಹಿರಿಯರು ನಿಶ್ಚಯ ಮಾಡಿಕೊಂಡ್ರು. ಆಗಿನಿಂದ ಈಗಿನವರೆಗೂ ಕೂಡ ಈ ಒಂದು ಗ್ರಾಮಗಳಿಗೆ ನಮ್ಮ ಶ್ರೀನಿವಾಸ ದೇವರು ಆ ಒಂದು ಗ್ರಾಮಗಳಿಗೆ ತೆರಳಿ ಅಲ್ಲಿ ಸ್ವಾಮಿ ಪೂಜೆ ಎಲ್ಲ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಗ್ರಾಮಗಳಿಗೆ ನಮ್ಮ ಪ್ರಪಂಚಕ್ಕೆ ಎಲ್ಲದಕ್ಕೂ ಕೂಡ ಭಗವಂತ ಒಳ್ಳೆಯ ಸುಭಿಕ್ಷೆಯನ್ನು ಕೊಟ್ಟು ರೈತ ಬಾಂಧವರಿಗೆ, ಸೈನಿಕರಿಗೆ ಎಲ್ಲರಿಗೂ ಕೂಡ ಭಗವಂತ ಆರೋಗ್ಯವನ್ನು ಕೊಟ್ಟು ನಮ್ಮ ನಾಡನ್ನೆಲ್ಲ ಕೂಡ ಕಾಪಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಕೇಳ್ಕೊಳ್ಳೋಣ. ಸ್ವಸ್ತಿ ಪ್ರಜಾ. ಗಿರಿ ಪ್ರದಕ್ಷಿಣೆ ಉತ್ಸವ ಮೂರ್ತಿಗಳು ತಮ್ಮ ಗ್ರಾಮಗಳಿಗೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು, ಭಕ್ತರು ಸ್ವಾಮಿಗೆ ಪೂಜೆ ಸಲ್ಲಿಸಿ ಭಕ್ತಿಯಿಂದ ದೇವರಿಗೆ ಅಭಿಷೇಕ, ಅಲಂಕಾರ, ಹೂವು, ದೀಪ, ನೈವೇದ್ಯ ಅರ್ಪಿಸಿ ಗೋವಿಂದ ನಾಮ ಜಪಿಸಿದ್ರು. ಈ ಸಂಭ್ರಮದಲ್ಲಿ ಪ್ರಧಾನ ಅರ್ಚಕ ಪ್ರಕಾಶ್ ಸ್ವಾಮಿ, ವೇದ ಪಂಡಿತ್ ಗುರೂಜಿ, ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮಿ, ವೇಣುಗೋಪಾಲ ಸ್ವಾಮಿ, ಪುರೋಹಿತರಾದ ಸಂದೀಪ್ ಸ್ವಾಮಿ ಇದ್ರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಪಡಿತರ ಚೀಟಿಗಳನ್ನು ರದ್ದುಗೊಳಿಸುವುದು ಹಾಗೂ ಬಿಪಿಎಲ್ ಪಡಿತರ ಚೀಟಿಗಳನ್ನು ಎಪಿಎಲ್ಗೆ ಬದಲಾಯಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಸಿಪಿಎಂನಿಂದ ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು. ಅದನ್ನು ಕೂಡ ಅಪ್ರೂವ್ ಮಾಡ್ತಾ ಇದ್ದೀವಿ, ಯಾವುದೂ ಕೂಡ ಪೆಂಡಿಂಗ್ ಉಳಿಸಿಕೊಂಡಿಲ್ಲ. ಪಡಿತರ ಚೀಟಿಗಳನ್ನು ರದ್ದುಗೊಳಿಸಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಸಿಪಿಐಎಂನಿಂದ ಇಂದು ಗುಡಿಬಂಡೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡ ಜೈರಾಮ್ ರೆಡ್ಡಿ ಮಾತನಾಡಿ, ಬಡ ಕುಟುಂಬಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿದ್ದಾರೆ. ಆರೋಗ್ಯ ಸಮಸ್ಯೆಗಳಿಂದಾಗಿ ಆಸ್ಪತ್ರೆ ವೆಚ್ಚವೂ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಬಿಪಿಎಲ್ ಪಡಿತರ ಚೀಟಿಗಳನ್ನು ಎಪಿಎಲ್ಗೆ ಬದಲಾಯಿಸಿದರೆ ಅನೇಕ ಬಡ ಕುಟುಂಬಗಳ ಬದುಕು ಸಂಕಷ್ಟಕ್ಕೆ ಸಿಲುಕ್ತದೆ ಎಂದರು. ಶಾಸಕರಿಗೆ ತಿಂಗಳಿಗೆ ಸುಮಾರು 4.5 ಲಕ್ಷ ಆದಾಯ ಬರುತ್ತದೆ. ಆದರೆ ಬಡ ಕುಟುಂಬಕ್ಕೆ ವರ್ಷಕ್ಕೆ 1.2 ಲಕ್ಷ ಆದಾಯ ಬಂದರೆ ಅವರ ಪಡಿತರ ಚೀಟಿ ಎಪಿಎಲ್ಗೆ ಬದಲಾಗ್ತದೆ. ಸರ್ಕಾರ ಯಾವ ಮಾನದಂಡದ ಆಧಾರದಲ್ಲಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ ಅಂತ ಪ್ರಶ್ನಿಸಿದರು. ಗುಡಿಬಂಡೆ ತಾಲೂಕಿನ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಅನೇಕ ಕುಟುಂಬಗಳು ಕೂಲಿ ಮಾಡಿ ಜೀವನ ಸಾಗಿಸುತ್ತಿವೆ. ಶಿಕ್ಷಣ, ಕೃಷಿ ಹಾಗೂ ಆರೋಗ್ಯ ಇಲಾಖೆ ಸೇರಿದಂತೆ ಕುಟುಂಬದ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಬಿಪಿಎಲ್ ಕಾರ್ಡ್ ಅವಶ್ಯಕವಾಗಿದೆ. ಆದರೆ ಸರ್ಕಾರ ಬಡವರ ಬದುಕಿನ ಮೇಲೆಯೇ ಪೆಟ್ಟು ಹಾಕ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಉಪ್ಪಾರಹಳ್ಳಿ ಶ್ರೀನಿವಾಸ ಮಾತನಾಡಿ, ಗುಡಿಬಂಡೆ ತಾಲೂಕಿನಲ್ಲಿ 669 ಪಡಿತರ ಚೀಟಿಗಳು ರದ್ದಾಗಿವೆ. ಆಹಾರ ನಿರೀಕ್ಷಕರು ತಿಂಗಳಿಗೆ ಒಂದೇ ಬಾರಿ ಅಥವಾ 2 ಬಾರಿ ಮಾತ್ರ ತಾಲೂಕು ಕಚೇರಿಗೆ ಬರ್ತಾ ಇದ್ದು ಇದರಿಂದ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ. ಒಂದು ಪಡಿತರ ಚೀಟಿ ಮಾಡಿಸಿಕೊಳ್ಳಲು ಬಡವರಿಂದ 5,000ವರೆಗೂ ಹಣ ವಸೂಲಿ ಮಾಡಲಾಗ್ತಿದೆ ಅಂತ ಆರೋಪಿಸಿದರು. ತಾಲೂಕಿಗೆ ಶಾಶ್ವತ ಆಹಾರ ನಿರೀಕ್ಷಕರನ್ನು ನೇಮಕ ಮಾಡಬೇಕು ಹಾಗೂ ಶಾಸಕರು ಈ ವಿಷಯದ ಬಗ್ಗೆ ಸಭೆ ಸಮಾರಂಭಗಳಲ್ಲಿ ಚರ್ಚೆ ಮಾಡ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. 1,20,000ಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಅಂತ ಅದನ್ನೆಲ್ಲ ತೆಗೀರಿ ಅಂತ ಹೇಳ್ತಿದ್ದೀರಾ. ಅವೆಲ್ಲನೂ 1,20,000 ಅಲ್ಲ, ಅದು ITPS. ಈಗ ITR ರಿಪೋರ್ಟು ಆನ್ಯಲ್ ಇನ್ಕಮ್ 1,20,000ಗಿಂತ ಯಾರ್ದು ಜಾಸ್ತಿ ಇರುತ್ತೆ ಆ ಕಾರ್ಡ್ಸ್ನಷ್ಟೇ ನಾವಿಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದು ನಮಗೇನು ಪಟ್ಟಿ ಬಂದಿದೆ ಅದನ್ನಷ್ಟೇ ನಾವಿಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 1,20,000ಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದೆ, ಅದನ್ನು ನಾವು ತೆಗೆದಿಲ್ಲ. ಇದು ತಪ್ಪು ತಿಳುವಳಿಕೆ. ಇದೆಲ್ಲನೂ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಪಟ್ಟಿ ಬಂದಿದೆ. ಅದೇ ಥರ ಗುಡಿಬಂಡೆ ಆಲ್ ಓವರ್ ಸ್ಟೇಟ್ ಎಲ್ಲ ಬಂದಿದೆ. ನಮ್ಮ ಗುಡಿಬಂಡೆ ತಾಲೂಕಲ್ಲಿ 294 ಕಾರ್ಡು IT ರಿಟರ್ನ್ಸ್ ಅಂತ ಬಂದಿದೆ, ITPR ಅಂತ. ಅದು ಅವರಿಗೆ ವಾರ್ಷಿಕ ಆದಾಯ 1,20,000ಕ್ಕಿಂತ ಜಾಸ್ತಿ ಅಂದರೆ ಅವರೇ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ನಿಮ್ಮ ITR ರಿಪೋರ್ಟ್ ಏನಿದೆ ಅದರಲ್ಲಿ ನನ್ನ ಆದಾಯ ವರ್ಷಕ್ಕೆ ಇಷ್ಟಿದೆ ಅಂತ ನೀವೇ ನಿಮ್ಮ ಪಾನ್ ಕಾರ್ಡ್ ಮುಖಾಂತರ ಡಿಕ್ಲೇರ್ ಮಾಡ್ಕೊಂಡಿರ್ತೀರಾ. ಅಂಥದನ್ನಷ್ಟೇ ನಾವು ಕನ್ವರ್ಟ್ ಮಾಡಿದ್ದೇವೆ ಹೊರತು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ ನಾವು ಯಾವುದೂ ಕನ್ವರ್ಟ್ ಮಾಡಿಲ್ಲ. ಇದು ರದ್ದಾದ 669 ಪಡಿತರ ಚೀಟಿಗಳಿಂದ ಸಂಕಷ್ಟಕ್ಕೊಳಗಾಗಿರುವ ಬಡವರಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದರು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರವಾಗಿ ಪೌರಾಯುಕ್ತರನ್ನು ಮತ್ತು ಅಲ್ಲಿನ ಶಾಸಕರನ್ನು ಕೀಳು ಮಟ್ಟದಲ್ಲಿ ಮಾತನಾಡಿರುವ ಮುಖಂಡ ರಾಜೀವ್ ಗೌಡರ ವರ್ತನೆ ಸರಿಯಲ್ಲ. ಈ ರೀತಿಯ ವರ್ತನೆ ಮಾಡಬಾರದಾಗಿತ್ತು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಹೇಳಿದರು. ಚಿಂತಾಮಣಿ ತಾಲೂಕು ಪಂಚಾಯಿತಿಯಲ್ಲಿ ಕನಿಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಭೂಮಿ ನೀಡಿರುವ ರೈತರಿಗೆ ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಅಧಿಕಾರಿಗಳ ವಿರುದ್ಧ ಈ ರೀತಿ ವರ್ತನೆ ಮಾಡಿರೋದು ಸರಿಯಲ್ಲ. ಅಧಿಕಾರಿಗಳು ಕಾನೂನು ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಅಧಿಕಾರಿಗಳಿಗೆ ನ್ಯಾಯ ದೊರಕಬೇಕಾಗಿದೆ ಎಂದರು. ಸರ್ಕಾರದ ಸಂದೇಶಕ್ಕೆ ಸ್ಪಂದಿಸಿ ರೈತರು ನೀಡಿರುವ ಭೂಮಿಗೆ ಪರಿಹಾರವನ್ನು ಸರ್ಕಾರವು ಶೀಘ್ರಗತಿಯಲ್ಲಿ ನೀಡುತ್ತಿದೆ ಎಂದು 65 ಫಲಾನುಭವಿಗಳಿಗೆ 81 ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ನೇರವಾಗಿ ಜಮೆಗೊಂಡಿದ್ದು ರೈತರಿಗೆ ಸರ್ಕಾರ ಸದಾ ಸ್ಪಂದಿಸ್ತಾ ಇದೆ. ಸರ್ಕಾರದ ಉದ್ದೇಶವಾದ ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಮೂಲ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ರೈತರಿಂದ ಭೂಮಿ ಪಡಿತಾ ಇದ್ದು ಪರಿಹಾರ ನೀಡಲು ಅಧಿಕಾರಿಗಳು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ರೈತರು ಸ್ಪಂದಿಸಿ ಕೈಗಾರಿಕೆಗಳಾದಲ್ಲಿ ಈ ಭಾಗದ ನಿರುದ್ಯೋಗಿ ಜನತೆಗೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಜನತೆಗೆ ಉದ್ಯೋಗ ಸೃಷ್ಟಿಯಾಗಿ ರೈತರು ಮತ್ತು ಜನತೆ ಆರ್ಥಿಕವಾಗಿ ಸದೃಢರಾಗಲು ಪೂರಕವಾಗಲಿದೆ ಎಂದರು. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಜಮೀನಿನಲ್ಲಿ ಗಿಡಗಳನ್ನು ಬೆಳೆಸಿದ್ದೇವೆ. ಅದಕ್ಕೆ ಸರ್ಕಾರ ತಪ್ಪು ಮಾಹಿತಿ ನೀಡಿ ಹೆಚ್ಚಿನ ಪರಿಹಾರ ನೀಡಿರುವ ಅಧಿಕಾರಿಗಳ ವಿರುದ್ಧ ಹಾಗೂ ಪರಿಹಾರವನ್ನು ಪಡೆದಿರುವ ರೈತರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಲು ಈಗಾಗಲೇ ತನಿಖೆ ನಡೀತಾ ಇದ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ ಎಂದರು. 2010ರಲ್ಲಿ ನಾನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡು 2010ರಲ್ಲಿ ಎರಡು ಜಾಗಗಳಲ್ಲಿ ಕೈಗಾರಿಕೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ವಿ. ಒಂದು ಮಸ್ತೇನಹಳ್ಳಿ ಭಾಗದಲ್ಲಿ ಸುಮಾರು 590 ಎಕರೆಗೆ ಮತ್ತು ಇಲ್ಲಿ ಕನ್ಶೆಟ್ಟಹಳ್ಳಿ ಸೋಮಯಾಜನಹಳ್ಳಿ ಭಾಗದಲ್ಲಿ ಸುಮಾರು 794 ಎಕರೆಗೆ ನಾವು ಕೈಗಾರಿಕೆಗಳು ಸ್ಥಾಪನೆ ಮಾಡುವಂಥದ್ದಕ್ಕೆ ಅಧಿಸೂಚನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಭಾಳಷ್ಟು KIDBಯಲ್ಲಿ ಭಾಳಷ್ಟು ಗೊಂದಲಗಳಾಗಿತ್ತು. ಕೆಲವರು ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಎಲ್ಲ ಕೆಲವು ಬೇರೆ ಕಡೆ ಭಾಗಗಳಲ್ಲಿ ಏನೋ ಕೆಲವು ಅಕ್ರಮ ಮಾಡಿದ್ದಾರೆ ಅಂಥೇಳಿ ಅವರೆಲ್ಲ ಬಂಧನಕ್ಕಾಗಿ ನಮಗೆ ತ್ವರಿತವಾಗಿ ಆ ಪ್ರಕ್ರಿಯೆಗಳು ಪೂರ್ಣ ಮಾಡೋಕ್ಕಾಗಲಿಲ್ಲ. ಆದರೂ ಮಸ್ತೇನಹಳ್ಳಿದು ಫೈನಲ್ JMC ಮಾಡಿ ಜಾಯಿಂಟ್ ಮೆಜರ್ಮೆಂಟ್ ಮಾಡಿ ಫೈನಲ್ ನೋಟಿಫಿಕೇಷನ್ ಮಾಡಿ ಪರಿಹಾರ ಸಹ ನಾವು ಆ ಸಂದರ್ಭದಲ್ಲಿ ಸುಮಾರು 15 ಲಕ್ಷ ಒಂದು ಎಕರೆಗೆ ಮತ್ತು ಸೊಲೇಷಿಯಮ್ 30%, 19.5 ಲಕ್ಷ ನಿಗದಿ ಮಾಡಿದ್ವಿ. ಏನು ಮಾಲ್ಕಿಗಳನ್ನು ಗಿಡ ಮಾಲ್ಕಿಗಳನ್ನು ಬಿಟ್ಟು. ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ.
ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಕಾಟಮರಾಯನಿಗೆ ಪೂಜೆ ನೆರವೇರಿಸುವುದು ವಿಶೇಷವಾಗಿದೆ. ಪ್ರತಿ ವರ್ಷವೂ ಕಾಟಮರಾಯನಿಗೆ ಅಲಂಕರಿಸಿ ಪೂಜೆ ಸಲ್ಲಿಸುವುದು ಇಲ್ಲಿನ ಅಕ್ಕುಪೇಟೆ ವಾರ್ಡಿನ ವಿಶಿಷ್ಟವಾಗಿದೆ. ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ 23ನೇ ವಾರ್ಡಿನ ಅಕ್ಕುಪೇಟೆಯಲ್ಲಿ ಕಾಟಮರಾಯ ಯುವಕರ ಸಂಘದಿಂದ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮದಲ್ಲಿ ವಾರ್ಡಿನ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಯುವಕರು ಭಾಗಿಯಾಗಿ ಶ್ರದ್ಧಾ ಭಕ್ತಿಯಿಂದ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಕ್ಕುಪೇಟೆ ವಾರ್ಡಿನ ಯುವ ಮುಖಂಡ ನವೀನ್ ಕುಮಾರ್ ಮಾತನಾಡಿ, ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬವಾಗಿದೆ. ಇದನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ನಾಡಿನೆಲ್ಲೆಡೆ ಬರಮಾಡಿಕೊಳ್ತೇವೆ. ಈ ದಿನದಲ್ಲಿ ಮನೆಗಳಲ್ಲಿ ಸಿಹಿ, ಕಡಲೆ, ಗೆಣಸು, ಅವರೆಕಾಯಿ ಬೇಯಿಸಿ ತಿಂತೇವೆ. ಕಬ್ಬು, ಬೇವು, ಬೆಲ್ಲವನ್ನು ಹಂಚೋದ್ರ ಮೂಲಕ ಹಬ್ಬವನ್ನು ಆಚರಿಸೋದು ಅನಾದಿ ಕಾಲದಿಂದಲೂ ಬಂದಂತಹ ಪದ್ಧತಿಯಾಗಿದೆ. ಕಾಟಮರಾಯನ ಗುಡಿಗೆ ತೆರಳಿ ಪೂಜೆ ಸಲ್ಲಿಸಿದ್ರೆ ಜಾನುವಾರುಗಳು ರೋಗಮುಕ್ತವಾಗಿ ಸಮೃದ್ಧ ಬದುಕು ನಡೆಸುತ್ತವೆ ಎಂಬ ನಂಬಿಕೆಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಾಟಮರಾಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಗ್ರಾಮೀಣ ಬಡವರ ಮತ್ತು ಕೂಲಿ ಕಾರ್ಮಿಕರ ಉದ್ಯೋಗದ ಹಕ್ಕನ್ನು ಕಸಿಯುವ ಹುನ್ನಾರ ನಡೆಸಿ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆಯನ್ನು ವಿಬಿಜಿ ರಾಮ್ ಐ ಯೋಜನೆಯನ್ನಾಗಿ ಪರಿವರ್ತನೆ ಮಾಡುತ್ತಿರುವ ಕೇಂದ್ರ ಸರ್ಕಾರ ಬಡವರನ್ನು ಮತ್ತಷ್ಟು ಶೋಷಿತರನ್ನಾಗಿ ಮಾಡುತ್ತಿದೆ ಎಂದು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾ ಅಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆ 5ನೇ ವಾರ್ಡ್ನ ಅಂಬೇಡ್ಕರ್ ಭವನದಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಗ್ರಾಮೀಣ ಭಾಗದ ಬಡವರಿಗೆ ಮರಣ ಶಾಸನವಾದ ವಿಬಿಜಿ ರಾಮ್ ಐ ಹಿಮ್ಮೆಟ್ಟಿಸಿ ಅಂತ ಕರೆ ನೀಡಿದರು. ಕೇಂದ್ರ ಸರ್ಕಾರ ಡಿಸೆಂಬರ್ 5ರಂದು ಮನರೇಗಾ ಕಾಯ್ದೆ ಸ್ಥಾನದಲ್ಲಿ ಮತ್ತೊಂದು ಕಾಯ್ದೆ ಪ್ರತಿಪಾದಿಸಿದೆ. 17ರಂದು ರಾತ್ರಿ ಅದರ ಮೇಲೆ ಚರ್ಚೆ ನಡೆದಿದೆ. 18ರಂದು ಮೇಜು ಕಟ್ಟುವ ಮೂಲಕ ಅನುಮೋದನೆ ಪಡೆಯಲಾಗಿದೆ. ಕನಿಷ್ಠ ಪಾರ್ಲಿಮೆಂಟರಿ ಸಮಿತಿ ಅಭಿಪ್ರಾಯ ನೀಡಲು ಅಂಗೀಕರಿಸಿಲ್ಲ ಅಂತ ಹೇಳಿದರು. ವಾಸ್ತವವಾಗಿ ಗ್ರಾಮೀಣ ವ್ಯವಹಾರಗಳ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರು ತಮ್ಮ ಅಭಿಪ್ರಾಯವನ್ನು ಬರವಣಿಗೆ ಮೂಲಕ ನೀಡಿ ಮಾತನಾಡಲು ಕೋರಿದ್ರು. ಸರ್ಕಾರ ಅದನ್ನು ತಿರಸ್ಕರಿಸಿದೆ. ವಿಶೇಷವಾಗಿ ನೂತನ ಮಸೂದೆಗೆ ಯಾವುದೇ ತಿದ್ದುಪಡಿಗಳನ್ನು ಸೂಚಿಸಲು ಅನುಮತಿ ನೀಡಲಿಲ್ಲ. ಇದು ತುಂಬಾ ಆಶ್ಚರ್ಯಕರ. ಇದು ಸಂಸದೀಯ ಪ್ರಜಾಪ್ರಭುತ್ವದ ಮೇಲೆ ನಡೆದ ದೊಡ್ಡ ದಾಳಿಯಾಗಿದೆ. ಈ ಪರಿಸ್ಥಿತಿಯನ್ನು ಅವಲೋಕಿಸಿದ್ರೆ ಜನತೆಗೆ ಸಂಬಂಧಿಸಿದ ಎಂಥದ್ದೇ ಹಕ್ಕಾದ್ರೂ ಅದು ಸಂವಿಧಾನಬದ್ಧವಾಗಿ ಅವರಿಗೆ ಸಿಕ್ಕಿದ್ರೂ ಅದನ್ನು ಯಾವುದೇ ಕ್ಷಣದಲ್ಲಿಯೂ ಅವರು ಸಂಸತ್ತಿನಲ್ಲಿ ಮೇಜು ಕಟ್ಟುವ ಮೂಲಕ ರದ್ದು ಮಾಡಬಹುದು ಅನ್ನೋದು ಇದರ ಅರ್ಥವಾಗಿದೆ ಎಂದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಗಿಂತ ಮೊದಲು ವಿವಿಧ ರಾಜ್ಯಗಳಲ್ಲಿ ಹಲವು ರೀತಿಯಲ್ಲಿ ಉದ್ಯೋಗದ ಯೋಜನೆಗಳು ಜಾರಿಯಾಗ್ತಿದ್ವು. ಆದರೆ ಆ ಯೋಜನೆಗಳು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ಇರ್ತಿದ್ವು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ 2005ರಲ್ಲಿ ಜಾರಿಯಾದಾಗ ಅದು ದೇಶದಾದ್ಯಂತ ಒಂದೇ ರೀತಿಯಲ್ಲಿ ಜಾರಿಯಾಗುವಂತೆ ಉದ್ಯೋಗದ ಅವಶ್ಯಕತೆ ಇರೋರು ಎಲ್ಲರಿಗೂ ಉಪಯೋಗವಾಗುವ ರೀತಿಯಲ್ಲಿ ಈ ಕಾಯ್ದೆ ರೂಪಿಸಲಾಗಿತ್ತು. ಈಗ ಮಹಾತ್ಮ ಗಾಂಧಿ ನರೇಗಾ ಕಾಯ್ದೆ ವಿಬಿಜಿ ರಾಮ್ ಐ ಯೋಜನೆಯಾಗಿ ಪರಿವರ್ತನೆ ಮಾಡ್ತಿರುವ ಕೇಂದ್ರ ಸರ್ಕಾರ ಬಡವರನ್ನ ಮತ್ತಷ್ಟು ಶೋಷಿತರನ್ನಾಗಿ ಮಾಡುತ್ತಿದೆ ಎಂದರು. ಆಸರೆಯಾಗಿದ್ದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಅಡಿ 100 ದಿನಗಳ ಕೆಲಸ ಬಡವರಿಗೆ ಸಿಗ್ತಾ ಇತ್ತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಗೊಳಿಸಿ ಅದರ ಬದಲಾಗಿ ಮತ್ತೊಂದು ಮಸೂದೆಯನ್ನು ಲೋಕಸಭೆಯಲ್ಲಿ ಪ್ರವೇಶ ಮಾಡಿತು. ಅವರು ಹೇಳ್ತಕ್ಕಂಥ ಇದರಲ್ಲಿ ಈ ಜಿ ರಾಮ್ ಜಿ ಅಂತಕ್ಕಂಥದ್ದು ಅದು ದೊಡ್ಡ ವಿಷಯ. ಇದು ಇದೆ, ಎಲಾಬೊರೇಷನ್ ಮಾಡಿ ಮಾತಾಡುವಾಗ ಹೇಳ್ತಾರೆ ಅದೇನು ಅಂತ.
ಜಿ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನ ಕೊಡ್ತೀವಿ ಅಂತ ಹೇಳಿ ಮಸೂದೆಯನ್ನು ಪಾರ್ಲಿಮೆಂಟ್ ಅಲ್ಲಿ ಪ್ಲೇಸ್ ಮಾಡಿದ್ರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಗೌರಿಬಿದನೂರು ತಾಲೂಕಿನ ವೀರಂಡ್ಲಹಳ್ಳಿಯಲ್ಲಿ ಇಡಗೂರು ರಸ್ತೆಯ ಸಮೀಪ ಸಮತಾ ಶಾಲೆಯ ಆವರಣದಲ್ಲಿ ಹಿಂದೂ ಸಾಧನ ಕ್ಷೇಮಾಭಿವೃದ್ಧಿ ಸಂಘದಿಂದ ನೂತನ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಹಿಂದೂ ಸಾಧನ ಕ್ಷೇಮಾಭಿವೃದ್ಧಿ ಸಂಘದಿಂದ ನೂತನ ಸಮುದಾಯ ಭವನ ನಿರ್ಮಾಣ, ಗೌರಿಬಿದನೂರಿನಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಮಾತನಾಡಿ, ಸಾಧಾರ ಕ್ಷೇಮಾಭಿವೃದ್ಧಿ ಸಮುದಾಯ ಅಭಿವೃದ್ಧಿಗೆ ಕೈ ಜೋಡಿಸಬೇಕು. ಸಾಧಾರ ಕ್ಷೇಮಾಭಿವೃದ್ಧಿಗೆ ವೈಯಕ್ತಿಕವಾಗಿ 75 ಲಕ್ಷ ಗೌರಿಬಿದನೂರು ಶಾಸಕರು ಬಿಡುಗಡೆ ಮಾಡಿದ್ದಾರೆ. ಕೆಲ ಸಮುದಾಯಗಳಿಗೆ ಸೆಡ್ಡು ಹೊಡೆದು ಬೆಳೀತಾ ಇದೆ. ಸಂಘ 100 ವರ್ಷಗಳ ಕಾಲ ಮುಂದುವರಿಯುತ್ತದೆ. ವೈಯಕ್ತಿಕ ಅಭಿವೃದ್ಧಿಗಿಂತ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಹಿಂದೂ ಸಾಧನ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಸಮುದಾಯ ಭವನ ನಿರ್ಮಾಣದ ಭೂಮಿ ಪೂಜೆಯಲ್ಲಿ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಸಂಘಟನೆ ವಿಚಾರದಲ್ಲಿ ಮುಂದಿರುವ ಸಮಾಜ ಸಾಧರ ಸಮಾಜ ಅಂದರು. ಹಿಂದೂ ಸಾಧರ ಸಮುದಾಯದ ಜನಾಂಗ ಅವರದ್ದೇ ಆದ ವೃತ್ತಿಗಳಲ್ಲಿ ತೊಡಗಿಕೊಂಡಿದ್ದಾರೆ. ಕೃಷಿ ಕ್ಷೇತ್ರವನ್ನು ಅವಲಂಬಿಸಿರುವ ಸಮುದಾಯವಾಗಿದೆ. ಕೇಂದ್ರ ಸರ್ಕಾರದ ನಿಧಿಯಿಂದ ವರ್ಷಕ್ಕೆ 25 ಲಕ್ಷ ಸಮುದಾಯದ ಅಭಿವೃದ್ಧಿಗೆ ನೀಡೋದಾಗಿ ಹೇಳಿದರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಕಲ್ಲು ಗಣಿಗಾರಿಕೆಯನ್ನು ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದು, ಗಣಿಗಾರಿಕೆ ವೇಳೆ ಹಿಟಾಚಿ ಮೇಲೆ ಕಲ್ಲು ಬಂಡೆ ಬಿದ್ದು ಚಾಲಕನೊಬ್ಬ ಮೃತಪಟ್ಟಿದ್ದಾರೆ. ಕಲ್ಲು ಗಣಿಗಾರಿಕೆ ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದು, ಗಣಿಗಾರಿಕೆ ವೇಳೆ ಹಿಟಾಚಿ ಮೇಲೆ ಕಲ್ಲು ಬಂಡೆ ಬಿದ್ದು ಚಾಲಕನೊಬ್ಬ ಮೃತಪಟ್ಟಿದ್ದಾರೆ. ಅವಘಡ ನಂತರ ಲಾರಿಗೆ ಬೈಕ್ ಡಿಕ್ಕಿಯಾಗಿ ಸಾವು ಅಂತ ಬಿಂಬಿಸಲು ಯತ್ನಿಸಿ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದಾರೆ ಅಂತ ಮೃತ ಚಾಲಕ ಷಣ್ಮುಗಂ ಸಂಬಂಧಿಕರಿಂದ ಆರೋಪಿಸಲಾಗಿದೆ. ಕೋಲಾರ ತಾಲೂಕಿನ ಬುಸನಹಳ್ಳಿ ಬಳಿ ಘಟನೆ ನಡೆದಿದೆ. ಮೃತನನ್ನ ಆಂಧ್ರ ಮೂಲದ ಹಿಟಾಚಿ ಚಾಲಕ 45 ವರ್ಷದ ಷಣ್ಮುಗಂ ಅಂತ ಗುರುತಿಸಲಾಗಿದೆ. ಚೌಡಪ್ಪನವರು ನಡೆಸುತ್ತಿದ್ದ ಕಲ್ಲು ಗಣಿಗಾರಿಕೆ ವೇಳೆ ಈ ದುರ್ಘಟನೆ ನಡೆದಿದೆ. ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಕರ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬವನ್ನು ಚೇಳೂರಿನ ಜನತೆ ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜನರು ಧಾರ್ಮಿಕ ಕೈಂಕರ್ಯ ಕೈಗೊಂಡರು. ಬೆಳಗ್ಗಿನಿಂದಲೇ ಬಹುತೇಕ ದೇವಾಲಯಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಚೇಳೂರಿನಲ್ಲಿ ಸಂಕ್ರಾಂತಿ ಸಂಭ್ರಮ ಜೋರಾಗಿಯೇ ಇತ್ತು. ವಿವಿಧ ದೇವಸ್ಥಾನಗಳಿಗೆ ಕುಟುಂಬದೊಂದಿಗೆ ತೆರಳಿದ ನಾಗರಿಕರು ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಮೆರೆದರು. ಎಳ್ಳು ಬೆಲ್ಲ ಕೊಟ್ಟು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಬೆಳಗ್ಗೆ ಜಾನುವಾರುಗಳಿಗೆ ರೈತರು ಮೈ ತೊಳೆದು ಸ್ವಚ್ಛಗೊಳಿಸಿದ ಬಳಿಕ ಬಣ್ಣಗಳಿಂದ ರಾಸುಗಳ ಮೈ ಕೊಂಬುಗಳಲ್ಲಿ ಚಿತ್ತಾರ ಮೂಡಿಸಿ ಕೊಂಬುಗಳಿಗೆ ಬಲೂನು ಕಟ್ಟಿ ಸಿಂಗರಿಸಿದರು. ರಾಸುಗಳನ್ನು ಬಗೆ ಬಗೆಯ ವಸ್ತ್ರಗಳಿಂದ ಹಾಗೂ ಹೂವಿನ ಹಾರಗಳಿಂದ ಸಿಂಗರಿಸಿ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಿ ಸಂಜೆ ವೇಳೆ ಚೇಳೂರಿನ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಬಳಿ ಕಿಚ್ಚು ಹಾಯಿಸಿ ನೂರಾರು ಜನ ಸಂಭ್ರಮಪಟ್ಟರು. ಬೆಚ್ಚುವ ಹಸುಗಳನ್ನು ಹುರಿದುಂಬಿಸುತ್ತಾ ಬೆಂಕಿಯಿಂದ ಜಿಗಿಸುವ ದೃಶ್ಯ ರಂಜನೀಯವಾಗಿತ್ತು. ಆ ದೃಶ್ಯವನ್ನು ಕಣ್ತುಂಬಿಕೊಂಡು ಆನಂದಿಸಲು ಇಡೀ ಗ್ರಾಮಸ್ಥರು ನೆರೆದಿದ್ರು. ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯನಿಗೆ, ಬೆಳೆಗಳಿಗೆ ಮತ್ತು ಹೊಸತನಕ್ಕೆ ಸ್ವಾಗತ ಕೋರಲು ಬೆಂಕಿ ಹಚ್ಚುವ ಸಂಪ್ರದಾಯ ಇದೆ ಅಂತ ಇಲ್ಲಿನ ಹಿರಿಯರು ಹೇಳ್ತಾರೆ. ಈ ಹಬ್ಬದ ಪ್ರಯುಕ್ತ ಮಹಿಳೆಯರು ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿದ್ರು. ಜೆವಿ ಧನಂಜಯ, ಚೇಳೂರು, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಕರ ಸಂಕ್ರಮಣದ ವೇಳೆ ಗಡದಂ ಗಿರಿ ಪ್ರದಕ್ಷಿಣೆ. ಗಡದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಗಳೊಂದಿಗೆ ಗಿರಿ ಪ್ರದಕ್ಷಿಣೆ. 16 ಗ್ರಾಮಗಳಲ್ಲಿ ಮೆರವಣಿಗೆ, ವಿಶೇಷ ಪೂಜೆಗಳು. ಪಡಿತರ ಚೀಟಿಗಳ ರದ್ದು. ಬಿಪಿಎಲ್ ಕಾರ್ಡುಗಳು ಎಪಿಎಲ್ಗೆ ಬದಲಾಯಿಸಿ ಬಡವರಿಗೆ ಅನ್ಯಾಯ ಎಸಗಿದ ಸರ್ಕಾರ. ಗುಡಿಬಂಡೆ ತಾಲೂಕಿನಲ್ಲಿ 669 ಪಡಿತರ ಚೀಟಿಗಳ ರದ್ದು. ಸರ್ಕಾರದ ಕ್ರಮ ಖಂಡಿಸಿ ಗುಡಿಬಂಡೆಯಲ್ಲಿ ಸಿಪಿಎಂ ಪ್ರತಿಭಟನೆ. ಯಾವುದೇ ನಾಯಕ ಕೀಳು ಮಟ್ಟದ ಭಾಷೆ ಬಳಸುವುದು ಸರಿಯಲ್ಲ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ವಿರುದ್ಧ ಕಾಂಗ್ರೆಸ್ ಮುಖಂಡ ರಾಜೇಗೌಡ ವರ್ತನೆಗೆ ಸಚಿವ ಸುಧಾಕರ್ ಅಸಮಾಧಾನ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.